ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ VRW, MRW, URW ಅವರ ಧರಣಿ ಸತ್ಯಾಗ್ರಹ 2ನೇ ದಿವಸಕ್ಕೆ ಕಾಲಿಟ್ಟಿದ್ದು, ಇವತ್ತಿನ ದಿವಸ ಉಗ್ರ ಸ್ವರೂಪವನ್ನು ಉಪವಾಸ ಸತ್ಯಾಗ್ರಹ ಪಡೆದುಕೊಂಡಿದೆ. ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಹಾಗೂ ವಿಕಲಚೇತನ ಗ್ರಾಮೀಣಾಭಿವೃದ್ಧಿ ಪುನರ್ವಸತಿ ಕಾರ್ಯಕರ್ತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಾಧ್ಯಕ್ಷ ಅಂಬಾಜಿ ಮೇಟಿಯವರ ನೇತೃತ್ವದಲ್ಲಿ ಬುಧವಾರದಂದು ಉಗ್ರ ಸ್ವರೂಪದ ಆಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಯಿತು. ಈ ಸತ್ಯಾಗ್ರಹದಲ್ಲಿ ಕೆಲವು ಕಾರ್ಯಕರ್ತರು ಅಸ್ವಸ್ಥಗೊಂಡರು. ಅವರನ್ನು ಆಸ್ಪತ್ರೆಗೆ ಕೂಡ ದಾಖಲಾದ ಪರಿಸ್ಥಿತಿ ಎದುರಾಯಿತು. ಈ ಕಾರ್ಯಕರ್ತರ ಬೇಡಿಕೆಗಳಲ್ಲಿ ಒಂದಾಗಿರುವ ಕನಿಷ್ಠ ವೇತನಕ್ಕಾಗಿ ಉಗ್ರವಾದ ಹೋರಾಟಕ್ಕೆ ಇಳಿದಿರತಕ್ಕಂಥ ಈ ಒಂದು ಪುನರ್ವಸತಿ ಕಾರ್ಯಕರ್ತರಿಗೆ ಈ ಒಂದು ಜಯ ಸಿಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಹಾರೈಕೆಯಾಗಿದೆ.